ಬೆಂಗಳೂರು ನಗರದಲ್ಲಿ ಅನಾಥ ವಾಹನಗಳು ಮತ್ತು ಪಾದಚಾರಿ ಮಾರ್ಗಗಳ ಒತ್ತುವರಿ ವಿರುದ್ಧ ಬಿಬಿಎಂಪಿ ಸಮರ ಸಾರಿದ. ಸಂಚಾರ ಪೊಲೀಸರೊಂದಿಗೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸುವ ಪಾಲಿಕೆ ಅನಾಥ ವಾಹನಗಳಿಗೆ ವೀಲ್ ಕ್ಲ್ಯಾಂಪ್ ಹಾಕಿ ನೋಟಿಸ್ ನೀಡುವುದರ ಜೊತೆಗೆ ಫುಟ್ಪಾತ್ಗಳ ಮೇಲಿನ ಅತಿಕ್ರಮಣವನ್ನ ತೆರವುಗೊಳಿಸಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರ ಆದೇಶ ಹಾಗೂ ಪಶ್ಚಿಮ ವಲಯ ಪಾಲಿಕೆ ಆಯುಕ್ತ ಡಾಕ್ಟರ್ ರಾಜೇಂದ್ರ ಕೆವಿ ಅವರ ನಿರ್ದೇಶನದಂತೆ ಜುಲೈ 10ರಿಂದ ಅನಾಥ ವಾಹನಗಳ ವಿರುದ್ಧ ವಿಶೇಷ ಕಾರ್ಯಾಚರಣೆ ಆರಂಭಿಸಲಾಗಿದೆ. ರಸ್ತೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಬಿಟ್ಟಿರುವ ವಾಹನಗಳಿಗೆ ನೋಟಿಸ್ ಅಂಟಿಸಿ ವೀಲ್ ಕ್ಲ್ಯಾಂಪ್ ಅಳವಡಿಸಲಾಗುತ್ತಿದೆ. ಇಲ್ಲಿಯವರೆಗೆ ಒಟ್ಟು 29 ವಾಹನಗಳಿಗೆ ವೀಲ್ ಕ್ಲ್ಯಾಂಪ್ ಹಾಕಲಾಗಿದೆ. ಇದರಲ್ಲಿ ಒಂದು 3 ಚಕ್ರದ ವಾಹನ ಹಾಗೂ 28 4 ಚಕ್ರದ ವಾಹನಗಳು ಸೇರಿವೆ. ಮಲ್ಲೇಶ್ವರಂ, ರಾಜಾಜಿನಗರ, ಬಸವನಗುಡಿ ಹಾಗೂ ಹೆಗ್ಗನಹಳ್ಳಿ ವಿಭಾಗಗಳಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಇದೇ ವೇಳೆ ಪಾದಚಾರಿ ಮಾರ್ಗಗಳನ್ನ ಅತಿಕ್ರಮಣದಿಂದ ಮುಕ್ತಗೊಳಿಸುವ ಕಾರ್ಯಾಚರಣೆಯು ಭರದಿಂದ ಸಾಗ್ತಾ ಇದೆ. ಹೆಗ್ಗನಹಳ್ಳಿ, ಕೆಂಗೇರಿ ಹಾಗೂ ಮಹಾಲಕ್ಷ್ಮೀಪುರ ವಿಭಾಗಗಳಲ್ಲಿ ಒಟ್ಟು 3.38 ಕಿಲೋಮೀಟರ್ ಉದ್ದದ ಫುಟ್ಪಾತ್ಗಳನ್ನು ತೆರವುಗೊಳಿಸಲಾಗಿದೆ. ಕಾರ್ಯಾಚರಣೆಯಲ್ಲಿ 37 ಪೆಟ್ಟಿ ಶಾಪ್ಗಳು, 14 ತಳ್ಳು ಗಾಡಿಗಳು, ಅನಧಿಕೃತ ಕ್ಯಾನೋಪಿಗಳು, ಮೆಟ್ಟಿಲು ರ್ಯಾಂಪ್ಗಳು, 19 ಜಾಹೀರಾತು ಬೋರ್ಡ್ಗಳು ಹಾಗೂ 10.6 ಟನ್ ಕಟ್ಟಡ ತ್ಯಾಜ್ಯ ತೆರವುಗೊಳಿಸಲಾಗಿದೆ. ಸಾರ್ವಜನಿಕರ ಸುರಕ್ಷಿತ ಮತ್ತು ಸುಗಮ ಸಂಚಾರಕ್ಕೆ ಅಡ್ಡಿಯಾಗುವ ಒತ್ತುವರಿಗಳ ವಿರುದ್ಧ ಮುಂದೆಯೂ ನಿರಂತರ ಕಾರ್ಯಾಚರಣೆ ನಡೆಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಾರ್ವಜನಿಕ ರಸ್ತೆ ಮತ್ತು ಪಾದಚಾರಿ ಮಾರ್ಗಗಳನ್ನು ಅತಿಕ್ರಮಣದಿಂದ ಮುಕ್ತಗೊಳಿಸುವ ಬಿಬಿಎಂಪಿಯ ಈ ಕಾರ್ಯಾಚರಣೆ ಮುಂದುವರಿಯಲಿದ್ದು, ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು. ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು.